ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಅದು ಬೆಳೆ ವಿಮೆಗಾಗಿ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಮಳೆ ಬರ್ತಾ ಇಲ್ಲ, ಸರಿಯಾದ ಒಂದು ವಾತಾವರಣ ಇಲ್ಲ. ಆ ಕಾರಣದಿಂದಾಗಿ ಬೆಳೆ ಎಲ್ಲ ನಾಶ ಆಗೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಆ ಕಾರಣದಿಂದ ಇವಾಗ ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿಗಳನ್ನ ಈ ಒಂದು ರೈತರಿಗೆ ಬಿಡುಗಡೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಕೇಂದ್ರ ಸರ್ಕಾರದಿಂದ ಇತ್ತೀಚಿನ ದಿನಗಳಲ್ಲಿ ಇವಾಗ ಈ ಒಂದು ರೈತರ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ರೈತರಿಗೆ ಸ್ವಲ್ಪ ರೈತರ ಬಗ್ಗೆ ಫೋಕಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಈ ಒಂದು PM ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಏನು ಈ 3 ಕೋಟಿ ಮನೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದ ತಕ್ಷಣನೇ, ನಾನು ಹೇಳಿದ ತಕ್ಷಣನೇ ಮನೆನ ಕೊಟ್ಟೇ ಬಿಟ್ಟಿರ್ತಾರಂತ ಅಲ್ಲ. ದಯವಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಅಲ್ಲಿ ಹೇಳಿರುವಂತ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಇರ್ತೀವಿ, ಶೇರ್ ಮಾಡ್ತಾ ಇರ್ತೀವಿ. ಆದ್ರೆ ಅದು ಈ ಒಂದು 3 ಕೋಟಿ ಮನೆಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಅದು ಮುಂಚೂಣಿ ಬರೋದಿಕ್ಕೆ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳಾದ್ರೂ ಬೇಡವಾ? ಅಲ್ಲಿ ಏನ್ ಮೀಟಿಂಗ್ ನಡೆದಿರುತ್ತೆ, ಆ ಸಂದರ್ಭದಲ್ಲಿ ಏನ್ ಮಾತಾಡಿರ್ತಾರೆ, ಅದು ನನಗೆ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಷ್ಟೇ ವ್ಯತ್ಯಾಸ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಹೇಳಿದ ತಕ್ಷಣ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಕೊಡೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ಒಂದು 2 ತಿಂಗಳಾಗುತ್ತೆ, 1 ತಿಂಗಳಾಗುತ್ತೆ ಅಥವಾ 2 ತಿಂಗಳಾಗುತ್ತೆ. ಅವು ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಷ್ಟೇ ಇವಾಗ ಅಷ್ಟೇ ಅಲ್ವಾ? ಸೊ ಸ್ವಲ್ಪ ವೆಯ್ಟ್ ಮಾಡಿ. ಆ ಒಂದು PM ಆವಾಸ್ ಯೋಜನೆಯಲ್ಲಿ ಮನೆ ಕೊಡ್ತಾರೆ, ಮನೆ ಕಟ್ಕೊಳ್ಳಿ. 3 ಕೋಟಿ ಮನೆಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಸಲ. ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಅದು ಬೆಳೆ ವಿಮೆಗಾಗಿ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಮಳೆ ಬರ್ತಾ ಇಲ್ಲ, ಸರಿಯಾದ ಒಂದು ವಾತಾವರಣ ಇಲ್ಲ. ಆ ಕಾರಣದಿಂದಾಗಿ ಬೆಳೆ ಎಲ್ಲ ನಾಶ ಆಗೋಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಆ ಕಾರಣದಿಂದ ಇವಾಗ ಕೇಂದ್ರ ಸರ್ಕಾರದಿಂದ 85 ಕೋಟಿ ರೂಪಾಯಿಗಳನ್ನ ಈ ಒಂದು ರೈತರಿಗೆ ಬಿಡುಗಡೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಈ ಒಂದು ಕೇಂದ್ರ ಸರ್ಕಾರದಿಂದ ಇತ್ತೀಚಿನ ದಿನಗಳಲ್ಲಿ ಇವಾಗ ಈ ಒಂದು ರೈತರ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ರೈತರಿಗೆ ಸ್ವಲ್ಪ ರೈತರ ಬಗ್ಗೆ ಫೋಕಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬಹುದು, ಈ ಒಂದು PM ಆವಾಸ್ ಯೋಜನೆಯಲ್ಲಿ 3 ಕೋಟಿ ಮನೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಏನು ಈ 3 ಕೋಟಿ ಮನೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದ ತಕ್ಷಣನೇ, ನಾನು ಹೇಳಿದ ತಕ್ಷಣನೇ ಮನೆನ ಕೊಟ್ಟೇ ಬಿಟ್ಟಿರ್ತಾರಂತ ಅಲ್ಲ. ದಯವಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಅಲ್ಲಿ ಹೇಳಿರುವಂತ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ತಾ ಇರ್ತೀವಿ, ಶೇರ್ ಮಾಡ್ತಾ ಇರ್ತೀವಿ. ಆದ್ರೆ ಅದು ಈ ಒಂದು 3 ಕೋಟಿ ಮನೆಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಅದು ಮುಂಚೂಣಿ ಬರೋದಿಕ್ಕೆ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳಾದ್ರೂ ಬೇಡವಾ? ಅಲ್ಲಿ ಏನ್ ಮೀಟಿಂಗ್ ನಡೆದಿರುತ್ತೆ, ಆ ಸಂದರ್ಭದಲ್ಲಿ ಏನ್ ಮಾತಾಡಿರ್ತಾರೆ, ಅದು ನನಗೆ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಷ್ಟೇ ವ್ಯತ್ಯಾಸ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಹೇಳಿದ ತಕ್ಷಣ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಕೇಳಿದ್ರೆ ಕೊಡೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ಒಂದು 2 ತಿಂಗಳಾಗುತ್ತೆ, 1 ತಿಂಗಳಾಗುತ್ತೆ ಅಥವಾ 2 ತಿಂಗಳಾಗುತ್ತೆ. ಅವು ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದಷ್ಟೇ ಇವಾಗ ಅಷ್ಟೇ ಅಲ್ವಾ? ಸೊ ಸ್ವಲ್ಪ ವೆಯ್ಟ್ ಮಾಡಿ. ಆ ಒಂದು PM ಆವಾಸ್ ಯೋಜನೆಯಲ್ಲಿ ಮನೆ ಕೊಡ್ತಾರೆ, ಮನೆ ಕಟ್ಕೊಳ್ಳಿ. 3 ಕೋಟಿ ಮನೆಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಸಲ. ಧನ್ಯವಾದ.